ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನಚರಿ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನನ್ನ ಮಗಳನ್ನು ನಾನು ಎಬ್ಬಿಸ್ತಾ ಇದ್ದೀನಿ. ಇವಾಗ ಡೈಲಿ ನಾನು ಪೂಜೆಲಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಇವಾಗ ನೋಡಿ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟು ಬಂದು ಇವಾಗ ನಾನು ನನ್ನ ಮಗಳಿಗೆ ಎಬ್ಬಿಸ್ತಾ ಇದ್ದೀನಿ. ಒಂದೊಂದು ಸತಿ ತಾನೇ ಎದ್ದು ಬಿಡ್ತಾಳೆ, ಇಲ್ಲ ಅಂದರೆ ಎಬ್ಬಿಸ್ಬೇಕು. ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಮಾಡಿ ಕಳಿಸಿದೆ ಅವಳಿಗೆ ಸ್ಕೂಲ್ಗೆ ಹೋದಲವಳು. ಹೋದ್ಮೇಲೆ ನಿನ್ನೆ ಏನು ನಾವು ಶಾಪಿಂಗಿಗೆ ಹೋಗಿದ್ವಲ್ಲ, ಆವಾಗ ಬಟ್ಟೆ ಏನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸಿದ್ದಿಲ್ಲ. ಇದೆ ನೋಡಿ, ನಮ್ಮ ಡ್ಯಾಡಿಗೆ ತೊಗೊಂಬಂದಿದ್ದೀನಿ. ಇದು ಬರ್ತ್ಡೇಗಂತ ತೊಗೊಂಬಂದಿದ್ದೀನಿ. ಬರ್ತ್ಡೇ ಡ್ರೆಸ್ಸು, ಪ್ಯಾಂಟು ಶರ್ಟು ತೊಗೊಂಬಂದಿದ್ದೀನಿ. ಈ ಪ್ಯಾಂಟ್ ಬಂದು ಆಕ್ಸಿಮರ್ದು, ಇದು ಬಂದುಬಿಟ್ಟು 44 ಸೈಜು. ಈ ರೇರ್ಸ್ ಇದೆಲ್ಲ ಶಾಪ್ದಲ್ಲಿ ಸಿಗೋದಿಲ್ಲ, ಒಂದು ಶಾಪ್ದಲ್ಲಿ ಸಿಕ್ತು, ತೊಗೊಂಬಂದ್ವಿ. ಇದರ ರೇಟ್ ಬಂದುಬಿಟ್ಟು 1550 ಇದೆ. ಆಮೇಲೆ ಇದು ಟೀ ಶರ್ಟ್ ಕೂಡ XXL. ಅವರಿಗೆ ವಿತ್ ಪಾಕೆಟೇ ಬೇಕು, ಪಾಕೆಟ್ ಇಲ್ಲ ಅಂದರೆ ಅವ್ರು ಹಾಕ್ಕೊಳ್ಳಲ್ಲ. ಅದಕ್ಕೆ ನಾವು ಹುಡುಕಿ ಇದನ್ನು ತೊಗೊಂಬಂದಿದ್ದೀವಿ. ಬಟ್ಟೆ ತುಂಬ ಸಾಫ್ಟ್ ಇದೆ. ಎರಡೂ ಬಟ್ಟೆ ತುಂಬಾ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದ್ರದ್ದು ರೇಟ್ ಬಂದುಬಿಟ್ಟು 500 ರೂಪೀಸ್ ಇದೆ, ಆದರೆ ಡಿಸ್ಕೌಂಟ್ ಹೋಗಿ 450 ಇದೆ. ಇದೊಂದು ಟೀ ಶರ್ಟು, ಅದೊಂದು ಪ್ಯಾಂಟು ತೊಗೊಂಬಂದ್ವಿ ನಮ್ಮ ಡ್ಯಾಡಿಗೆ. ಅವ್ರದ್ದು ಬರ್ಡೇ ಇದೆ ನಾಳೆಗೆ, ಅದಕ್ಕೆ ಅವರಿಗೆ ಇಷ್ಟ ಆಯ್ತು. ಇದೇ ಕಲರ್ ಬೇಕು ಅಂದರು, ಅದಕ್ಕೆ ನಾನು ಇದೇ ಕಲರ್ ತೊಗೊಂಬಂದೆ. ಈ ಬಟ್ಟೆ ಆಗಿತ್ತು ಅವ್ರದ್ದು ಬರ್ಡೇ ಗಿಫ್ಟ್, ಅವ್ರಿಗೆ ಬರ್ಡೇಗಂತ ನಾ ಕೊಡಿಸಿರೋ ಗಿಫ್ಟ್. ಆಮೇಲೆ ಮಧ್ಯಾಹ್ನದಲ್ಲಿ ನಾನು ಮಗಳನ್ನು ಕರ್ಕೊಂಡ್ಬಂದಮೇಲೆ ಲೆಮನ್ ರೈಸ್ ಪೌಡರ್ ಇತ್ತು ಮನೇಲಿ, ಅದನ್ನೇ ಹಾಕಿ ಲೆಮನ್ ರೈಸ್ ಮಾಡಿದ್ದೆ ಆಫ್ಟರ್ನೂನ್ ಲಂಚಿಗೆ. ಲಂಚ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನು ಕರ್ಕೊಂಡು ನಾನು ಟೆರೆಸ್ ಮೇಲೆ ಬಂದೆ. ಸ್ವಲ್ಪ ಮಳೆ ಬರೋಂಗಾಗಿತ್ತು, ಸ್ವಲ್ಪ ಬಟ್ಟೆ ಒಣಗಿ ಹಾಕಿದ್ದೆ, ಅದನ್ನೆಲ್ಲ ಮಡ್ಚೋದಕ್ಕಂತ ಬಂದೆ. ಇಲ್ಲಿ ನೋಡಿ ತುಂಬ ಗಾಳಿ ಬೀಸುತ್ತೆ ಇಲ್ಲಿ ಮೇಲೆ ಟೆರೆಸ್ ಮೇಲೆ, ಅದಕ್ಕೆ ನಾನು ಈ ಥರ ಗಂಟೆಲ್ಲ ಹಾಕಿರ್ತೀನಿ. ಅಂದರೆ ನೀವು ಕ್ಲಿಪ್ಪು ಹಾಕಿದ್ರೂ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ದೊಡ್ಡ ಬಟ್ಟೆಗಳಿಗೆಲ್ಲ ಗಂಟು ಹಾಕಿಬಿಟ್ಟಿರ್ತೇನೆ. ಈ ಥರ ಗಂಟು ಹಾಕಿದರೆ ಎಲ್ಲಿ ಹೋಗೋದಿಲ್ಲ ಜಾಸ್ತಿ. ಒಂದೊಂದು ಸತಿ ದಾರನೂ ಕಿತ್ತಿ ಹೋಗಿರುತ್ತೆ, ಅಷ್ಟು ಗಾಳಿ ಬರುತ್ತೆ. ಇವಾಗ ನಾನು ಬಟ್ಟೆನೆಲ್ಲ ಮಡಿಚಿಡ್ತಾ ಇದ್ದೀನಿ ನನ್ನ ಮಗಳ ಜೊತೆ ಮಾತಾಡ್ತಾ. ಅದಾದ್ಮೇಲೆ ವಿಡಿಯೋ ಕಾಲ್ ಎಲ್ಲ ಮಾಡಿದೆ ನಾನು ನಮ್ಮ ತಂಗಿಗೆ. ಅದು ಆದಮೇಲೆ ಇಲ್ಲಿ ನೋಡಿ ನನ್ನದು ಟೆರೆಸ್ ಗಾರ್ಡನ್ ಸ್ವಲ್ಪ ಚಿಕ್ಕದಿದೆ, ತೋರಿಸ್ತಾ ಇದ್ದೀನಿ. ಅಲ್ಲೇ ಟೊಮೆಟೊ ಗಿಡ ಇದೆ, ಟೊಮೆಟೊ ತುಂಬ ಬಿಟ್ಟಿದೆ, ತುಂಬ ಕಿತ್ತಿದ್ದೀನಿ, ಇನ್ನೂ ಇದೆ ನೋಡಿ. ಆಮೇಲೆ ಇದು ಬಂದುಬಿಟ್ಟು ಲಾಂಗ್ ಬೀನ್ಸ್ ಅಂತಾರೆ ಇದಕ್ಕೆ. ಲಾಂಗ್ ಬೀನ್ಸ್ ಗಿಡ ನಾನು ಹಾಕಿದ್ದೀನಿ. ಬೀನ್ಸು ಕೂಡ ತುಂಬ ಬರುತ್ತಿದ್ದು. ಅಲ್ಲಿನೂ ಆ ಕಡೆನೂ ಇದೆ, ಅದು ಚಿಕ್ಕದಿದೆ, ಅದು ದೊಡ್ಡದಾಗುತ್ತೆ. ಅದ್ರ ಬೇಗ ಬೆಳೆಯುತ್ತೆ. ಇದು ಹಾಕಿದರೆ ಒಂದು ಸತಿ ನೀವು ಟ್ರೈ ಮಾಡಿ. ಅಲಸಂದೆ ಕಾಳು ಅಂತ ಏನಂತಾರಲ್ಲ, ಅದೇ ಇದು. ಅದಾದ್ಬಿಟ್ಟು ಇದು ಬಸಳೆ ಸೊಪ್ಪು. ಇದಂತೂ ನಾನು ಟ್ರೈ ಮಾಡಿಲ್ಲ ಎಂದು ಎಲ್ಲೇ ಹಾಕಿ, ಆದರೆ ಇದೆ ನಮ್ಮ ಮನೇಲಿ. ಇದು ಬಂದುಬಿಟ್ಟು ಮೆಕ್ಕೆಕಾಯಿ ಅಂತ ಏನಂತಾರಲ್ಲ, ಚಿಕ್ಕ ಸೌತೆಕಾಯಿ ಥರ ಬರುತ್ತಲ್ಲ, ಅದು ಮೆಕ್ಕೆಕಾಯಿ ಗಿಡ ಇದು. ಇದನ್ನು ಮೆಕ್ಕೆಕಾಯಿ ಪಲ್ಯ ನಾನು ತುಂಬ ಮಾಡಿದ್ದೀನಿ, ತುಂಬ ಸ್ವೀಟಾಗಿ ಬರುತ್ತೆ. ಆಮೇಲೆ ಇದು ಮಿನಿಯೇಚರ್ ಗಾರ್ಡನ್ ಥರ ಟ್ರೈ ಮಾಡಿದ್ದೀನಿ. ಆಮೇಲೆ ಇವೆಲ್ಲ ಕೋಲ್ಡ್ ಡ್ರಿಂಕ್ ಬಾಟಲ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ನಾನು ವೇಸ್ಟ್ ಮಟೀರಿಯಲ್ಸ್ ಯೂಸ್ ಮಾಡಿ ತುಂಬ ಡೆಕೋರೇಟ್ ಮಾಡಿದ್ದೀನಿ. ಅದನ್ನು ನಿಮಗೆ ಬರೋ ದಿನಗಳು ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಸ್ವಲ್ಪ ನೈಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದು ನೋಡಿ, ನೈಟ್ ನಾನು ಮೇಲೆ ಟೆರೆಸ್ ಮೇಲೆ ಬಂದಿದ್ದೆ ವಾಕ್ ಮಾಡೋದಕ್ಕೆ ಅಂತ. ಆವಾಗ ಇದು ನೋಡಿ ಏರೋಪ್ಲೇನ್ ಡೈಲಿ ಅವಾಗ ಬರುತ್ತೆ ನಮ್ಮ ಮನೆ ಟೆರೆಸ್ ಮೇಲಿಂದನೇ ಹೋಗುತ್ತೆ. ಡೈಲಿ ನೋಡ್ತೀನಿ ನಾನು, ಡೈಲಿ ಅದೇ ಟೈಮಿಗೆ ನಾನು ವಾಕ್ ಮಾಡೋದಕ್ಕಂತ ಹೋಗ್ತೀನಿ, ಅದೇ ಟೈಮಿಗೆ ಇದು ಏರೋಪ್ಲೇನ್ ಬರುತ್ತೆ. ಅದಕ್ಕೆ ಇದನ್ನು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೆ ನಿಮಗೆ ತೋರಿಸ್ಬೇಕು ಅಂತೆ. ಅದೇ ಆರ್ಬಿಟಲ್ಲಿ ಅದೇ ಪ್ಲೇಸಲ್ಲಿ ರೌಂಡ್ ಹಾಕ್ತಾ ಇರುತ್ತೆ. ಅದು ಏನೋ ಗೊತ್ತಿಲ್ಲ ಅವರಿಗೆ, ಅದು ಪ್ಯಾಸೆಂಜರ್ ಫ್ಲೈಟೇ ಅದು. ಅವರಿಗೇನು ಇಂಡಿಕೇಷನ್ ಸಿಗೋದಿಲ್ಲ ಅಂತೆ. ಅವರು ಅಂದರೆ ಕ್ಯೂ ಅಲ್ಲಿ ಇರುತ್ತಲ್ಲ, ಲ್ಯಾಂಡಿಂಗ್ ಇದನ್ನು ಸಿಗ್ನಲ್ ಸಿಗಲಿಲ್ಲ ಅಂದರೆ ಅವರು ಅಲ್ಲೇ ರೌಂಡ್ ಹಾಕ್ತಾ ಇರ್ತಾರೆ. ಆದರೆ ಇದೇ ಟೈಮಿಗೆ ಬರುತ್ತೆ ಇದು. ಮೇ ಬಿ ಅದು ಇರ್ಬೋದು, ಇಲ್ಲಾಂದರೆ ಟ್ರೈನಿಂಗ್ ಕೊಡ್ತಾ ಇರೋದು ಪೈಲಟ್ಗೆ.
ಗೊತ್ತಿಲ್ಲ. ಆದರೆ ನಮ್ಮನೆ ಸ್ವಲ್ಪ ದೂರದಲ್ಲೇ ಒಂದು ಎಚ್ ಎ ಎಲ್ ಇದೆ. ಎಚ್ ಎ ಎಲ್ದಲ್ಲಿ ಅದು ಟ್ರಯಲ್ ಎಲ್ಲ ನಡೀತಾ ಇರ್ತದೆ. ಅಲ್ಲಿ ಏರೋಪ್ಲೇನ್ ಎಲ್ಲ ಮಾಡ್ತಾರಲ್ಲ ಅದರದ್ದು ಏನೋ ಟ್ರಯಲ್ ಎಲ್ಲ ಇರುತ್ತೆ. ಗೊತ್ತಿಲ್ಲ, ನೋಡೋಣ ಇದು ಎಷ್ಟು ದಿನ ಇನ್ನೂ ಬರುತ್ತೆ ಗೊತ್ತಿಲ್ಲ. ಇವಾಗಂತೂ ಡೈಲಿ ಬರ್ತಾಯಿದೆ, 3-4 ದಿನದಿಂದ ಬರ್ತಾಯಿದೆ. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ಇದ್ರದ್ದು ಇನ್ಫಾರ್ಮೇಷನ್ ನಿಮ್ಗೆ ಅದು ಬೇಕಾಗಿದ್ದರೆ ನನಗೆ ಹೇಳಿ, ನಾನು ಅದನ್ನು ನನ್ನ ವಿಡಿಯೋದಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.